ಶಬಾಷ್, ಇದು ಕರೆಕ್ಟ್ ಆಯಿತು. ಬದನೆ ಮತ್ತು ಪತ್ತನ ಅಂತ ಸರ್ ಅದು ನುಗ್ಗೆ 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 ಮತ್ತು ಬದನೆ, ಹಾಗೆ ನಂಗೆ ಒಳ್ಳೆ ಆಗ್ತದೆ. ನಿಂಗೆ ಹಾಕುದಾ? ಸೊ ಇವತ್ತು ಮಾಡಿದ ಪ್ರಿಂಟ್ ಇದೆ, ಎಲ್ಲಿದೆ ನೋಡಿ, ಹೀಗೆ ಬಂದಿದೆ ಪ್ರಿಂಟ್. ಸ್ವಲ್ಪ ಕತ್ತಲೆ ಕಾಣ್ಬೋದು ನೋಡಿ, ಈ ಥರ ಇದೆ. ಬೆಳಕಿಗೆ ಇಡ್ತೀನಿ ನೋಡಿ, ಈ ಥರ ಇದೆ ಲೈಟ್ ಇತ್ತು. ಮತ್ತು ಇದಿತ್ತು ಗೆಣಸು ಗೆಣಸಿನೊಟ್ಟಿಗೆ ಮೊಟ್ಟೆ ಹಾಕಿದೆ, ಅದಕ್ಕೆ ಎರಡು ಒಟ್ಟಿಗೆ ಬೇಯ್ತದ ಅಂತ ಗೊತ್ತಿಲ್ಲ, ಹಾಕೋದಿಲ್ಲ ಅಂತ ಹಾಕಿ ಬಿಟ್ಟಿದ್ದೇನೆ. ಒಟ್ಟಿಗೆ ತಿನ್ನುವಂತ ಗೆಣಸು ಮೊಟ್ಟೆ ಮತ್ತು ಆರೆಂಜ್. ಎಲ್ಲರಿಗೂ ನಮಸ್ಕಾರ. ನಮ್ಮ ಹೊಸ ವಿಡಿಯೋದಲ್ಲಿ ಇವತ್ತು ಮನೆಯಲ್ಲಿದ್ದೇನೆ ಮಧ್ಯಾಹ್ನ ಊಟಕ್ಕೆ. ಸೊ ಊಟಕ್ಕೆ ವೆಜ್ ಇವತ್ತು, ಹಾಗೆ ಏನಾದರೂ ಆಮ್ಲೆಟ್ ಮಾಡುವ ಅಂತ. ಒಂದು ಆಮ್ಲೆಟ್ ಆಯಿತು. ಈಗ ಮೇಡಮ್ ಅವರಿಗೊಂದು ಮಾಡುವ ಅಂತ. ಮೇಡಮ್ ಅವರು ಬರಲಿಲ್ಲ, ಆಫೀಸಲ್ಲಿದ್ದಾರೆ. ನಿನ್ನೆ ಶೂಟ್ ಇತ್ತಂತೆ, ಫುಲ್ಲು ಬ್ಯುಸಿಯ. ಮೊನ್ನೆ ಎಲ್ಲ ಶೂಟಿಗೆ ಹೋಗಿದ್ದರು, ಹಾಗೆ ಬಂದಿದ್ದಾರೆ. ಸೊ ಮೇಡಮ್ ಅವರಿಗೊಂದು ಆಮ್ಲೆಟ್ ಮಾಡುವ. ಆಮ್ಲೆಟ್ ಏನಿಲ್ಲ ನಮ್ಮದು, 2 ಮೊಟ್ಟೆ, ಉಪ್ಪು ಮತ್ತು ಮೆಣಸು ಅಷ್ಟೇ. ಅದು ಹಾಕಿ ಆಮ್ಲೆಟ್ ಹಾಕಿ ಪಟ ಒಂದು ಆಮ್ಲೆಟ್ ಹಾಕುವ, ಕಟ್ ಮಾಡುವ. ನಂತ ಸ್ಟಿಕ್ಕಿಲ್ಲ ಮಾರೆ, ಇಲ್ಲ ತೋರಿಸ್ತಿದ್ದೆ. ಅದು ತೋರಿಸ್ಲಿಕ್ಕೆ ಎಂತ ಇಲ್ಲಲ್ಲ ಮಾರೆ, ನಿಮಗೆ ಸಹ ಗೊತ್ತುಂಟು. ಸೊ ಹಾಗೆ ಮೇಡಮ್ ಅವ್ರು ಬರಲಿ, ಹಾಗೆ ಅವರಿಗೊಂದು ಆಮ್ಲೆಟ್ ಮಾಡುವ. ಓಕೆ ಸರಿ. 2 ಮೊಟ್ಟೆ ಹಾಕಿದೆ, ಇನ್ನು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು. ಮೇಡಮ್ ಅವರು ಬಂದ್ರ ಅಂತ ಸೌಂಡ್ಗೆ ಹೇಳಿತು. ಮತ್ತು ಮೆಣಸು ಹಾಕುವ ಸ್ವಲ್ಪ. ಸರಿ, ಮೆಣಸಾಯಿತು, ಇನ್ನು ಸ್ವಲ್ಪ ಕಾಯಿಲೆ. ಹಾಗೆ ಮೇಡಮ್ ಅವರು ಬರ್ತಾರೆ ಹೇಳಿದ್ರು, ಮೇಡಮ್ ಬರೋದು ಕಾಣೋದಿಲ್ಲ. ವಾಮಂಜರಿಗೆ ಹೋಗಿದ್ದೆ, ಸ್ವಲ್ಪ ಫ್ರೂಟ್ಸ್ ತಂದೆ. ಆರೆಂಜ್ ಮತ್ತು ಇದು ನಮ್ಮದು ಕೆರೆಂಗೆ, ಪೈನಾಪಲು ಮತ್ತು ನಮ್ಮ ಪೇರಂಕಾಯಿ ಮತ್ತು 2 ದಾಳಿಂಬೆ, ಹಾಗಿದೆ ಒಂದು 2-3 ಐಟಮ್. ಸೊ ಹೋಗಿ ಬರ್ತಿದೆ. ಇದು ತಿರುಗಿಸ್ಲಿಕ್ಕೆ ಕಷ್ಟ ಮಾರೆ, ಹೇಳೋದಿಲ್ಲ ಅದು, ಸ್ವಲ್ಪ ಅದು ನಾನ್ ಸ್ಟಿಕ್ ಅಲ್ಲ. ಸೊ ಹಾಗೆ ಸ್ವಲ್ಪ ಎಣ್ಣೆ ಹಾಕಿ ಆಮ್ಲೆಟ್ ಮಾಡಿ ನೋಡುವ. ಹಂಚಿದಾಗ ಹೊಸ ಬರ್ತದೆ ಮಾರೆ, ಟಪ್ಪಕ್ಕಾಯಿತು. ಅದು ಜೋರು ಉಂಟಲ್ಲ ಆಮ್ಲೆಟ್. ಮೇಡಮ್ ಅವ್ರು ಬಂದರು, ಮೇಡಮ್ ಅವ್ರಿಗೆ ಆಮ್ಲೆಟ್ ಹಾಕ್ತುಂಟು. ಈಗ ನೋಡಿ, ಶಬಾಷ್, ಇದು ಕರೆಕ್ಟ್ ಆಯಿತು. ಮೇಡಮ್ ಅವರಿಗೆ ಹಸಿ ಇರಲಿಕ್ಕೆ ಬಾರ್ದಂತೆ, ಅವರಿಗೆ ಫುಲ್ಲು ಬೇಯ್ದಿರ್ಬೇಕಂತ ಒಳಗೆಲ್ಲ. ನನಗೆ ಸ್ವಲ್ಪ ಹಸಿ ಇದ್ದರೆ ಒಳ್ಳೆ ಆಗ್ತದೆ. ಹಾಗೆ ಫ್ರೈ ಮಾಡೋ, ಫುಲ್ಲು ಫ್ರೈ. ಮೇಡಮ್ ಅವರು ಬಂದರು, ಮುಖ ನೋಡಿ ಅವರು ಫುಲ್ಲು ನಿದ್ದೆ ಮಾಡಲಿಲ್ಲ ಅಂತ. ನಿದ್ದೆಯಲ್ಲಿ ಆಮಲ್ಲಿ ತೆಗಿಂಟು ಸಾಕಾ ಬಿಸಿ ನಿಮಗೆ? ಅದು ಕರ್ಚಿದಾಗ ಏನು ವಾಸನೆ ಬರೋದು ಅಂತ ಇಲ್ಲವಾ? ಅದು ಈಗ ತಿರುಗಿಸಿದೆ ನಾನು, ಕರಚಲಿಲ್ಲ, ಹಾಗೆ ಸ್ಮೆಲ್ ಬರು. ಸಾಕಾ? ಆಫ್ ಮಾಡಿದ್ದಿ ಮತ್ತೆ? ಮತ್ತೆ ನಿನ್ನೆ ಎಂತೆಲ್ಲ ಮಾಡಿದ್ದಿ? ಎಷ್ಟು ವಿಡಿಯೋ ಶೂಟು? ಮೊನ್ನೆ ರಾತ್ರಿ ಒಂದು ಫೋಟೋ ಶೂಟ್, ಒಂದು ರೀಲ್. ನೆನ್ನೆ ಬೆಳಿಗ್ಗೆ ಒಂದು ಫೋಟೋ ಶೂಟ್, ಒಂದು ರೀಲು. ಮತ್ತೆ ಒಂದು 10 o'clock ಆಗುವಾಗ ಒಂದು ರೀಲು. ಮತ್ತೆ 3 ಡಾನ್ಸ್ ರೀಲ್. ಪಚ್ಚಿತ ಮತ್ತೆ ಹಾಗೆ ಮೇಡಮ್ ಅವರು ನನ್ನ ಗಾಡಿ ಕೊಂಡೋಗಿದ್ರು. ಹಾಗೆ ನನ್ನ ಗಾಡಿ ಬಗ್ಗೆ ಕೇಳೋಳ ಹತ್ರ. ನಿಮ್ಮ ಗಾಡಿ ಕೊಂಡೋಗಿ ಒಳ್ಳೆ ಮಾಡಿ ಎಂತಕ್ಕೆ? ಅಂದ್ರೆ ಹೋಗಿ ಬಂದದ್ದು ಗೊತ್ತಾಗ್ಲಿಲ್ಲ ಅಂತ. ಇಲ್ಲದ್ರೆ ಅದರಲ್ಲಿ ಹೋಗಿದ್ರು ಗೊತ್ತಾಗ. ಅದರಲ್ಲಿ ಗುಂಪಿಗೆ ಬಿದ್ರೆ ಕಾರ್ ಹೀಗೆ ಆಗ್ತದೆ. ಎಂಥದ್ದು ಮೆಲ್ಲನೆ ಹೋದ್ರೆ ಏನಾಗುತ್ತಿಲ್ಲ ನನಗೆ. ಹೈವೇಲಿ ಗುಂಡಿ ಉಂಟು. ಸರಿ, ಮೇಡಮ್ ಅವ್ರದ್ದು ಆಮ್ಲೆಟ್ ರೆಡಿ ಆಗ್ತದೆ. ಸ್ವಲ್ಪ ಖರ್ಚಿದಾಗಿ ಅದೇನು ಖರ್ಚಿದಾಗಿ ವಾಸನೆ ಬರೋದ? ಖರ್ಚಿಲ್ಲ, ಸರಿಯಾಗಿದೆ ನೋಡಿ, ಹೇಗೆ ಆಗಿದೆ ಆಮ್ಲೆಟ್ ನೋಡಿ, ಕರೆಕ್ಟ್ ಇಲ್ವಾ? ಇದೆಲ್ಲಿ ಖರ್ಚಿದೆ? ನಂದಾದ ಸ್ವಲ್ಪ ಖರ್ಚಿತ್ತು, ಹೊಲ್ದು ನೋಡಿ ಹೇಗೆ ಆಗಿದೆ ಅಂತ. ಹಾಗೆ ಎಂತ ತಾಗಿಸಿದ್ಯಾ ಎಲ್ಲಿ? ಅದು ಗಾಡಿ ಟಚ್ ಆಗಲಿಲ್ಲ. ಇಲ್ಲ, ಅದು ನೀವು ತಾಗಿಸಿದ ಗೋವಾದಲ್ಲಿ. ನಾನು
ಹಾಗೆ ಸೇಫಲ್ಲಿ ಬಂದಿದೆ. ಗಾಡಿ ವಾಶ್ ಮಾಡಿದ್ಯಾ? ನಾನು ನಿಮಗೆ ಗಾಡಿ ವಾಶ್ಗೆ ಹಣ ಕೊಡ್ತೇನೆ, ಗಾಡಿ ವಾಶ್ ಯಾಕೆ? ನನ್ನ ಸೈಡಿಂದ. ಅದು ನಾನು ಮೊನ್ನೆ ವಾಶ್ ಮಾಡಿ ತಂದದ್ದು. ಎಂತ ಒಳಗೆ ಕೆಸರಿತ್ತು? ಕೆಸರು ಎಂತ ಕೆಸರು? ಅದು ಕೆಸರು ನೀವು ಮಾಡಿರ್ಬೇಕು. ಅಲ್ಲ, ಅದು ಹ್ಮ್? ಮಣ್ಣು ಇತ್ತು. ಮಣ್ಣು ಅದು ಆಚೆ ಹೋಗೋಕ್ಕಾಗೋದಿಲ್ಲ. ಊಟ ಬಡಿಸಿ ಹೋಗು, ಊಟ ಮಾಡುವ. ಸರಿ, ಇನ್ನು ಮತ್ತೇನಾದರೂ ಇದ್ರೆ ತೋರಿಸುವ. ಒಂದು ಪ್ರಿಂಟ್ ಇಟ್ಟು ಬಂದಿದೆ ಮೇಲೆ, ಫೈಟರ್ ಜೆಟ್ ಇದು. ನೋಡ, ಪ್ರಿಂಟ್ ಆದ ನಂತರ ತೋರಿಸ್ತೇನೆ ಹೇಗೆ ಬಂದಿದೆ ಅಂತ. ಫೈಟರ್ ಜೆಟ್ 3D ಪ್ರಿಂಟ್ ಇಟ್ಟಿದೆ ಮೇಲೆ, ನೋಡುವ. ನೋಡಿದ್ಯಾ ಫೈಟರ್ ಜೆಟ್? ಓಕೆ. ಸೊ ನಮ್ಮ ಮನೆಯಲ್ಲಿ ಬದನೆ ಮತ್ತು ಇದೆಂತ ಅದೇ ಅಂತ ಹೇಳೋದು, ಬದನೆ ಮತ್ತು ಪತ್ತನ ಅಂತ ಸರ್ ಅದು ನುಗ್ಗೆ ನುಗ್ಗೆ ಮತ್ತು ಬದನೆ. ಹಾಗೆ ನಂಗೆ ಒಳ್ಳೆ ಆಗ್ತದೆ. ನಿಂಗೆ ಹಾಕುದಾ? ಹಾಂ, ಸ್ವಲ್ಪ ಸಹ ನೋಡಿ. ಅವಳೆಂತ ತಿನ್ನೋದಿಲ್ಲ ಮಾರಿ. ಸಾರು ಹಾಕ್ಬೇಕಾ? ಸೊ ನನಗೆ ಸಾರು ಮೇಡಮ್, ನನಗೆ ಇಷ್ಟೇ. ಆಮ್ಲೆಟ್ ಮತ್ತೆ ಊಟ ಮತ್ತೆ ಚೆನ್ನಾಗಿತ್ತು ಚಟ್ನಿ. ಹಲೋ, ನಾವು ಆಗ ವೀಡಿಯೋ ಮಾಡಿ ಮತ್ತೆ ಕೆಲಸ ಆಯಿತು ಮಾರೆ. ಹಾಗೆ ಸೀದಾ ಕೆಲಸ ಮಾಡಿ ಬಂದದ್ದು. ಈಗ 1:30 ಆಗ್ತಾ ಬಂತು. ನನ್ನ 3D ಆಗ್ತಾ ಉಂಟು. ಒಂದು ಬ್ಲಾಗ್ ನೋಡ್ತಿದ್ದೇನೆ, ಬ್ಲಾಗಲ್ಲ, ಒಂದೊಂದು ರಿವ್ಯೂ ನೋಡ್ತಿದ್ದೇನೆ ರಾಮಾಯಣದ್ದು. ಸೊ ಇವತ್ತು ಮಾಡಿದ ಪ್ರಿಂಟ್ ಇದೆ, ಎಲ್ಲಿದೆ ನೋಡಿ. ಹೀಗೆ ಬಂದಿದೆ ಪ್ರಿಂಟ್. ಸ್ವಲ್ಪ ಕತ್ತಲೆ ಕಾಣ್ಬೋದು ನೋಡಿ. ಈ ಥರ ಇದೆ, ಬೆಳಕಿಗೆ ಇಡ್ತೇನೆ ನೋಡಿ. ಈ ಥರ ಇದೆ ಲೈಟ್. ಸೊ ಈಗ ಸೀದಾ ನೋಡಿ, ಇದೆ. ಬಾಕಿದೆಲ್ಲ ಮುಂಚೆ ಮಾಡಿದ ಪ್ರಿಂಟ್ ಇಲ್ಲಿದೆ. ಸೊ ನೋಡಿದ್ರಲ್ಲ ಪ್ರಿಂಟ್, ಇವತ್ತಿದು ಪ್ರಿಂಟ್. ಅದು ಒಂದೊಂದೇ ಇನ್ಸ್ಟಾಗ್ರಾಮಲ್ಲಿ ಆಗ್ತಾ ಇರ್ತೇನೆ. K19 ಫ್ಯಾಕ್ಟ್ರಿಯಲ್ಲಿ ನೋಡಿ. ಸೊ ಈಗ ಫಿನಿಷ್ ಮಾಡಿ ಸೀದಾ ಮನೆಗೆ ಹೋಗಿ ಮಲಗಬೇಕು. ಹಾಗೆ ಮೇಡಮ್ಸ್ ವರ್ಕ್ ಆಯ್ತಂತ. ಹಾಗೆ ಇನ್ನು ಸೀದಾ ಮನೆಗೆ ಹೋಗಿ ಮಾಡೋದು. ಊಟ ಎಲ್ಲ ಆಗಿ ಬಂದದ್ದು. ಒಂದು ವರ್ಕ್ ಪೆಂಡಿಂಗ್ ಇತ್ತು, ಹಾಗೆ ರಪ್ಪ ಫಿನಿಷ್ ಮಾಡಿ ಬರುವಂತ. ಅದರೊಟ್ಟಿಗೆ ಇದು ಸಹ ಪ್ರಿಂಟ್ ಕೊಟ್ಟಿದ್ದೆ. ಈಗ ಪ್ರಿಂಟ್ ಫಿನಿಶ್ ಆಗಿ ಅದನ್ನಲ್ಲಿಗೆ ಈ ಥರ ಇದೆ. ಇದು F-15 ಫೈಟರ್ ಜೆಟ್ ಅಂತ ನಿಮಗೆ ಗೊತ್ತಿರ್ಬೋದು. F-15 ಅಲ್ಲ, ಹೌದು, F-15 ಫೈಟರ್ ಜೆಟ್. ಈ ಥರ ಇದೆ ನೋಡಿ. ಪ್ರಿಂಟ್ ಒಳ್ಳೆ ಬಂದಿದೆ. ಸೊ ಇನ್ನು ನೆಕ್ಸ್ಟ್ ಇದರಲ್ಲಿ ಏನಾದರೂ ಬೇರೆ ಇದ್ದರೆ ಬೇರೆ ಪ್ರಿಂಟ್ ಮಾಡುವ. ಇದನ್ನು ಮೊನ್ನೆ ಒಂದು ದೇವರದೊಬ್ಬರು ಕಳಿಸಿದ್ರು, ಅವ್ರದ್ದು ಪ್ರಿಂಟ್ ಮಾಡಿದ್ದು. ಅದೇನು ಸಹ ಬೇರೆ ಕರೆಕ್ಟ್ ಬರ್ತದೆ ನೋಡು. ಒಳ್ಳೆ ಬಂದಿದೆ ನೋಡುವ. ಸೊ ಈಗ 1:30 ಇನ್ನು ನೋಡುವ. ಇನ್ನು ಸೀದಾ ಕಡೆಗೆ ಹೋಗುವ. ಇದ್ದರೆ ನಾಳೆ ಕಂಟಿನ್ಯೂ ಮಾಡ್ತೇನೆ. ಓಕೆ. ಎಸ್, ನಮ್ಮ ಮನೇಲಿ ಇವತ್ತು ಕುಡುವರಿ ಮಾಡ್ತಿದ್ದಾರೆ. ಇದು ಎಂತಕ್ಕೆ ಮಾಡೋದಮ್ಮ? ಕೆಡ್ಡೆಸ. ಇದು ಹೆಸರೆಂತ? ಕೆಡ್ಡೆಸದು ಇದು ಎಂತ ಮಾಡ್ಲಿಕ್ಕೆ ಇನ್ನು ಮಿಕ್ಸ್ ಮಾಡಿ ಈಗ ಇದೆಂತಲ್ಲ ಇದು ಇದಲ್ಲ ತೆಂಗಿನಕಾಯಿ, ಎಂತ ಇದು ಅಕ್ಕಿ, ಕಡಲೆ, ಹುರುಳಿ, ಹೆಸರು. ಅದಾದ ನಂತರ ತೋರಿಸಿ ಹೇಗೆ ಬರ್ತದಂತ. ಕೆಡ್ಡೆಸದ ಕುಡುವರಿ ಅಂತ ಅಮ್ಮ ಮಾಡಿದ್ದು. ಇದು ನಾನು ಪ್ಲೇಟನ್ನು ವಾಶ್ ಮಾಡಿ ಅದ್ರಲ್ಲಿ ಸ್ವಲ್ಪ ನೀರಿತ್ತಂತ ಮಾರೆ. ನಾನು ಅದಕ್ಕೆ ಎಣ್ಣೆ ಹಾಕಿದ್ದು. ಈಗ ಚಟಪಟ ಅಂತ ಡ್ಯಾನ್ಸ್ ಮಾಡ್ಕೊಂತ ಎಣ್ಣೆ ಫ್ರೈ ಮಾಡುವ. ಚಿಕನ್ ಫ್ರೈ ಆಯಿಲಲ್ಲಿ ಫ್ರೈ ಮಾಡಿ ಮಿಕ್ಸ್ ಮಾಡಿ ಇಟ್ಟಿದ್ದಾರೆ ಅಮ್ಮ. ಹಾಕಿ ಫ್ರೈ ಮಾಡಿ ತಿನ್ನುವ. ಎಸ್, ಫ್ರೈ ಆಗ್ತಾ ಉಂಟು. ಇನ್ನೊಂದು 1/4 ಗಂಟೆ ಬೇಕಂತ ಮಾರೆ. ಫ್ರೈಗೆ ಇಟ್ಟಿದ್ದೇನೆ. ಇದಕ್ಕೆ ಮಿಕ್ಸ್ ಮಾಡಿ ಇಟ್ಟಿದ್ದಾರೆ. ಹಾಗೆ ಕುಡುವರಿ ಅದು ಇನ್ನು ಸಂಜೆ ಆಗ್ಬೋದು. ಮಿಕ್ಸ್ ಮಾಡಿ ತನ್ನ ಆಗಲಿಕ್ಕೆ ಇಟ್ಟಿದ್ದಾರೆ. ಈ ಥರ ಇದೆ ಎಲ್ಲ ಅರೇಂಜ್ ಮಾಡಿ ಇಟ್ಟಿದ್ದಾರೆ. ಒಳ್ಳೆ ಆಗ್ತದೆ ಇನ್ನು ಕರ್ಕುರು ಸಂಜೆಗೆ. ಈಗೊಂದು ಫ್ರೈ ಆದರೆ ರಪ್ಪ ಊಟ ಮಾಡೋಣ. ಒಂದು 4 ಗಂಟೆ ಆಯಿತು ಮಾರೆ ಊಟ ಆಗಿ. ನಾನು ಸೈಟಿಗೆ ಹೋಗಿತ್ತು. ಸೈಟಿಗೆ ಬರುವಾಗ ಲೇಟ್ ಆಯಿತು. ಸರಿ, ನೋಡುವ, ರಪ್ಪ ಫಿನಿಶ್ ಮಾಡೋಣ. ಇದು ನೋಡಿ, ಬೆಳಿಗ್ಗೆಲ್ಲ ಮಧ್ಯಾಹ್ನ ಮಾಡಿದ್ರು ಕುಡುವರಿ. ಅದನ್ನು ಮತ್ತೆ ಸೇಮಿಗೆಯನ್ನು ತುಳಸಿ ಕಟ್ಟೆ ಹತ್ರ ಇಟ್ಟು ಪೂಜೆ ಮಾಡ್ತಿದ್ದಾರೆ. ಎಲ್ಲರಿಗೂ ನಮಸ್ಕಾರ. ಇದು ಡೇ 3 ವಿಡಿಯೋ ಎಂಡೇ ಮಾಡಲಿಲ್ಲ ಮಾರೆ. ಮೊನ್ನೆ ವೀಡಿಯೋ ಮಾಡ್ತಿದ್ದೇನೆ ಇಲ್ಲಿ. ಸೊ ನಿನ್ನೆ ನೋಡಿದ್ರಲ್ಲ, ಅದಂದರೆ ಕೆಡ್ಡೆಸ ಅಂತ ಮಾಡ್ತಾರೆ. ಅದೊಂದು ತಿಂಡಿಯಾಗಿ ಮಾಡಿ ಅದನ್ನು ನಿನ್ನೆ ತೋರಿಸಿದ್ದೆ ಅಲ್ಲ.
ಅದು ಹಾಕಿ ಮತ್ತೆ ಸೇಮಿಗೆ ಎಲ್ಲ ಮಾಡಿ ತುಳಸಿಗಟ್ಟೆ ಈಗ ಹತ್ರ ಇಟ್ಟು ಪೂಜೆ ಎಲ್ಲ ಮಾಡ್ತಾರೆ. ಅದು ಮುಂಚೆ ಅಜ್ಜಿ ಎಲ್ಲ ಮಾಡ್ತಿದ್ರು, ಈಗ ಅಮ್ಮ ಮಾಡ್ತಿದ್ದಾರೆ ಹಾಗೆ. ಸೊ ನಿನ್ನೆ ಮತ್ತೆ ಮೇಡಮ್ ಅವ್ರಿಗೆ ಬ್ಯಾಂಗ್ಳೂರ್ ಬಿಡ್ಲಿಕ್ಕೆ ಅವಳಿಗೆ ವರ್ಕ್ ಇತ್ತಂತ, ಹಾಗೆ ಬ್ಯಾಂಗ್ಳೂರಿಗೆ ಹೋದ್ರು. ಸೊ ಈಗ ಡೇ 3 ಆಯಿತು. ಸೊ ಸಂಜೆ ಆಗಿದೆ, ನಮಗೆ ಸೈಟಿಗೆ ಹೋಗಿ ಬಂದಲ್ಲ. ಈಗ ಏನು ತಿನ್ನು ಅಂತ ಹೇಳುವಾಗ ಒಂದು ಆರೆಂಜ್ ಇದೊಂದು ಸಿಕ್ಕಿತ್ತು, ಮತ್ತು ಇದಿತ್ತು ಗೆಣಸಿತ್ತು. ಗೆಣಸಿನೊಟ್ಟಿಗೆ ಮೊಟ್ಟೆ ಹಾಕಿದೆ, ಅದಕ್ಕೆ ಎರಡು ಒಟ್ಟಿಗೆ ಬೇಯ್ತದ ಅಂತ ಗೊತ್ತಿಲ್ಲ, ಹಾಕೋದಿಲ್ಲ ಅಂತ ಹಾಕಿ ಬಿಟ್ಟಿದ್ದೇನೆ. ಒಟ್ಟಿಗೆ ತಿನ್ನುವಂತ ಗೆಣಸು, ಮೊಟ್ಟೆ ಮತ್ತು ಆರೆಂಜ್ ಇದು ದಾಳಿಂಬೆ, ಮತ್ತೊಂದು ಲೆಮನ್ ಟೀ ಹಾಗೆ ಸಂಜೆದು. ಇಲ್ಲಾಂದರೆ ಏನಾದರೂ ಡಬ್ಬಿಗೆ ಕೈ ಹೋಗ್ತದೆ ಏನಾದರೂ ತಿನ್ನಲಿಕ್ಕೆ, ಸ್ವೀಟು ಅದು ಇದು ಅಂತ. ಸ್ವೀಟ್ ತಿನ್ನೋದಿಲ್ಲ, ಕಮ್ಮಿ. ಶುಕ್ರವಾರ ಶುಕ್ರವಾರ ನಾಳೆ ಅಲ್ಲ. ಸೊ ಹಾಗೆ ಇವತ್ತವ್ರು ಕಂಟ್ರೋಲು, ನಾಳೆ ತಿಂತೇನೆ. ಶುಕ್ರವಾರ ಒಂದು ದಿನ ತಿನ್ನಲ್ಲ ಹಾಗೆ. ಸರಿ, ಬೇರೆ ಏನಾದರೂ ಇದ್ದರೆ ನೋಡುವ ಹೇಗೆ ಬಂತಂತ. ಕಲರಿನ ಚೇಂಜ್ ಆಗಿದೆ ನೋಡುವ. ಮೊಟ್ಟೆನೇ ಕಾಣ್ತಿಲ್ಲ ಮಾರೆ, ಮತ್ತೆ 1 2 3 ಹಾಕಿದ್ದೇನೆ, ಮಿಕ್ಸ್ ಮಾಡಿ ತಿಂತಿದ್ದೇನೆ ಮಾರೆ. ಸೊ ಲಾಸ್ಟ್ ವೀಡಿಯೋದಲ್ಲಿ ಒಂದು ಬೈಕಿದ್ದು ರಿವ್ಯೂ ಮಾಡಿದ್ವಿ, ಹಾಗೆ ಈ ಸಲ ಒಂದು ಕಾರಿಂದ ಮಾಡುವಂತ. ಹಾಗೆ ಬೈಕಿದ್ದು ತುಂಬ ಜನ ನೋಡಿದ್ರು, ಹಾಗೆ ಕಾರಿದ್ದು ಮಾಡುವಂತ. ನೆಕ್ಸ್ಟ್ ಮೇಡಮ್ ಬರಲಿ, ಬ್ಯಾಂಗ್ಳೂರಲ್ಲಿದ್ದಾರೆ, ಬಂದ ನಂತರ ಮಾಡುವ. ನಂದು ಓಲ್ಡ್ ಗಾಡಿ ನೋಡುವ, ಓಲ್ಡ್ ಗಾಡಿದ ಬಗ್ಗೆ ಹೇಳುವ, ಎಷ್ಟು ಖರ್ಚಾಯಿತು ಏನೆಲ್ಲ ಇದೆ ಅಂತ. ಸೊ ಸರಿ, ಈಗ ಎಂತ ಮಾಡೋದು, ಇಷ್ಟೇ ಮೋಸ್ಟ್ಲಿ ಈ ವಿಡಿಯೋದಲ್ಲಿ ಇಷ್ಟೇ. ನೆಕ್ಸ್ಟ್ ಏನಾದರೂ ಇದ್ದು ನೆಕ್ಸ್ಟ್ ವಿಡಿಯೋದಲ್ಲಿ ಮಾಡ್ತೇನೆ. ಮೇಡಮ್ಸ್ ಇಲ್ಲ, ಬ್ಯಾಂಗ್ಳೂರ್ ಹೋಗ್ತಾರೆ. ಸೊ ಓಕೆ, ಬಾಯ್ ಬಾಯ್.